ಟು ಶುಭಾನ್ವೀಸ್ ಆರ್ಟ್. ಇವತ್ತಿನ ಈ ಬ್ಲಾಗ್ನಲ್ಲಿ ನಾವು ಪಾದೆಬೆಟ್ಟು ರಾಘವೇಂದ್ರ ಮಠ ಇಲ್ಲಿ ಮಾಡಿದಂತಹ ರಂಗೋಲಿಯ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹಾಗೂ ನನ್ನ ಫ್ರೆಂಡ್ ಸಿಂಧು ಅವರು ರಂಗೋಲಿಯನ್ನು ಬಿಡಿಸಿದ್ವಿ. ಸೊ ರಂಗೋಲಿ ಹೇಗಾಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲು ನಾವು ರಾಯರ ದರ್ಶನ ಪಡೆದ್ವಿ ಹಾಗೂ ನಂತರ ಅಂಗಳದಲ್ಲಿ ಬಂದು ರಂಗೋಲಿ ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಂಗೋಲಿ ರೆಫರೆನ್ಸ್ ಏನೋ ಬೇರೆ ಇತ್ತು, ಬಟ್ ನಮಗೆ ಕಲರ್ಸ್ ಎಲ್ಲ ಸ್ವಲ್ಪ ಶಾರ್ಟೇಜ್ ಆಗಿ ನಾವು ಲಾಸ್ಟ್ಗೆ ನಮ್ಮದೇ ಓನ್ ಆಗಿ ಸ್ವಲ್ಪ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ರಂಗೋಲಿ ಮಾಡಿದ್ವಿ. ನಾವು ನೋಡಿದ ರೆಫರೆನ್ಸಲ್ಲಿ ಪಿಂಕ್ ಕಲರ್ ಜಾಸ್ತಿಯಾಗಿ ಯೂಸ್ ಮಾಡಿದರು, ಬಟ್ ನಾವು ಇಲ್ಲಿ ವೈಟ್ ಕಲರನ್ನೇ ಯೂಸ್ ಮಾಡಿದ್ವಿ. ಕೊನೆಯದಾಗಿ ನಮ್ಮ ರಂಗೋಲಿ ಈ ಥರ ಕಾಣಿತ್ತು. ನನಗಂತೂ ತುಂಬಾ ಇಷ್ಟ ಆಗೋಯಿತು. ನೆಕ್ಸ್ಟ್ ನಾವು ಅಲ್ಲೇ ಪಕ್ಕದಲ್ಲಿದ್ದಂಥ ಹಾಲ್ಗೆ ಬಂದ್ವಿ. ಅಲ್ಲಿ ರಾಯರ ರಂಗೋಲಿ ಬಿಡಿಸಬೇಕು ಅಂತ ಹೇಳಿ ಫಸ್ಟಿಗೆ ಅದರ ಸ್ಕೆಚ್ ಬಿಡಿಸಿದ್ವಿ. ಆಮೇಲೆ ಸಿಂಧು ಅವರು ಬೃಂದಾವನ ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನಲ್ಲೇ ಕೂತ್ಕೊಂಡು ರಾಯರದ್ದು ರಂಗೋಲಿ ಬಿಡಿಸ್ತಾ ಇದ್ದೆ. ಆ್ಯಕ್ಚುಲಿ ನಾವು ಬ್ಲ್ಯಾಕ್ ಮಾರ್ಬಲ್ ಮೇಲೆ ಬಿಡಿಸ್ತಿರೋದ್ರಿಂದ ನಮಗೆ ಬೃಂದಾವನ ಬಿಡಿಸಲಿಕ್ಕೆ ತುಂಬಾ ಹೆಲ್ಪ್ ಆಯಿತು. ಈ ರಂಗೋಲಿನ ನಾವು ಆರಾಧನೆ ಟೈಮಲ್ಲಿ ಮಾಡಿದ್ವಿ. ಆಗ ಜನ ತುಂಬಾ ರಶ್ ಇರ್ತಾರೆ, ಹಾಗಾಗಿ ನಾವು ಹಾಲಲ್ಲಿ ಮಾಡಿದ್ರೇ ಒಳ್ಳೆಯದಂತ ಹೇಳಿ ಹಿಂದಿನ ದಿನ ಹೋಗಿ ಪರ್ಮಿಷನ್ ಎಲ್ಲ ಕೇಳಿಬಿಟ್ಟು ನೆಕ್ಸ್ಟ್ ದಿನ ನಾವು ಹಾಲಲ್ಲಿ ಬಂದು ರಂಗೋಲಿ ಬಿಡಿಸಿದ್ವಿ. ಆರಾಧನೆ ಸಮಯದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟದ್ದು ನಮ್ಮ ಅದೃಷ್ಟವೇ ಸರಿ. ರಾಯರ ರಂಗೋಲಿ ಪೂರ್ಣ ಆಗ್ತಾ ಬಂತು. ಆಮೇಲೆ ಹೆಸರು ಬರೀಬೇಕಂತ ಹೇಳಿ ಮೊದಲು ಸ್ಕೆಚ್ಚಲ್ಲಿ ಬರೆದ್ವಿ. ಆಮೇಲೆ ಸಿಂಧು ಅವರೊಂದು ಐಡಿಯಾ ಕೊಟ್ಟರು. ನಾವು ಬರೆದ ಸ್ಕೆಚ್ ಮೇಲೆ ವೈಟ್ ಪುಡಿ ಹಾಕ್ತಾ ಹೋದರು. ಈ ಪುಡಿ ಮೇಲೆ ಹೆಸರು ಬರಲಿಕ್ಕೆ ಹೇಳಿದರು. ನನಗಂತೂ ಮೊದಲು ಹೆದರಿಕೆ ಆಗೋಯಿತು. ಆಮೇಲೆ ರಾಯರ ಹೆಸರು ಹೇಳಿಕೊಂಡು ಹೆಂಗೋ ಬರೆದೆ. ಇದು ನಾವು ಬಿಡಿಸಿದಂತಹ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯ ರಂಗೋಲಿ. ನಮ್ಮ ರಂಗೋಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಸಣ್ಣ ವ್ಲಾಗ್ ಮಾಡುವ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್. ಧನ್ಯವಾದ.